ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ದಿನ ಒಂದೇ ರೀತಿಯಾಗಿರೋ ದೋಸೆ ಇಡ್ಲಿ ತಿಂದು ಬೋರ್ ಆಗಿದ್ದಾಗ ಅಥವಾ ಇಡ್ಲಿ ದೋಸೆ ಹಿಟ್ಟು ಮನೇಲಿ ಇಲ್ದಿದ್ದಾಗ ಇದನ್ನು ಟ್ರೈ ಮಾಡಿ. ಕೇವಲ 5 ನಿಮಿಷದಲ್ಲಿ ಮಾಡ್ಕೋಬೋದು. ರುಚಿಕರ, ಆರೋಗ್ಯಕರವಾಗಿ ಕೂಡ ಇರುತ್ತೆ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಉಪ್ಪಿಟ್ಟು ರವೆ ಅಥವಾ ಸುಮಾರು ಒಂದು 1/4 kg ಚಿರೋಟಿ ರವೆ ಉಪಯೋಗ ಮಾಡ್ಬೋದು, ಬನ್ಸಿ ರವೆ ಕೂಡ ಉಪಯೋಗ ಮಾಡ್ಬೋದು. ಬನ್ಸಿ ರವೆ ಉಪಯೋಗ ಮಾಡಿದ್ರೆ ನೆನೆಯೋಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗುತ್ತೆ. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅವಲಕ್ಕಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೈ ಆಡಿಸ್ಕೊಂಡ್ಮೇಲೆ 1 ನಿಮಿಷ ಹಾಗೆ ಬಿಡಬೇಕು. ಈ ರೀತಿ 1 ನಿಮಿಷ ರೆಸ್ಟ್ ಮಾಡೋದ್ರಿಂದ ರವೆ ಅವಲಕ್ಕಿ ಕೆಳಗಡೆ ನಿಲ್ಲುತ್ತೆ. ಮೇಲ್ಗಡೆ ನಿಂತಿರೋ ನೀರನ್ನ ತೆಗಿಲಿಕ್ಕೆ ಸುಲಭ ಆಗುತ್ತೆ. ಈಗ ಎಕ್ಸ್ಟ್ರಾ ನೀರೇನಿತ್ತಲ್ಲ ಅದನ್ನೆಲ್ಲ ಸಂಪೂರ್ಣವಾಗಿ ತೆಗೆದಿದ್ದೀನಿ. ಅರ್ಧದಿಂದ 3/4 ಗ್ಲಾಸಷ್ಟು ಹುಳಿ ಮೊಸರು, ಹುಳಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಕಲಿಸ್ಕೋಬೇಕು. ಇದನ್ನು ಸುಮಾರು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅವಲಕ್ಕಿ ಕೂಡ ಮೆತ್ತಗಾಗಬೇಕು. ಅದಕ್ಕೋಸ್ಕರ 5 ನಿಮಿಷ ಆದಮೇಲೆ ಗಟ್ಟಿ ಬಂದಿದೆ, ರುಬ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇದೆ, ಅದಕ್ಕೋಸ್ಕರವಾಗಿ ಒಂದು ಅರ್ಧ ಗ್ಲಾಸಷ್ಟು ಅಥವಾ ಅರ್ಧ ಬಟ್ಲಷ್ಟು ನೀರು. ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹದ ತೀರನೇ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ತೆಳುವಾಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು. ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಇದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು. ಇಷ್ಟ ಇದ್ದರೆ ಇದಕ್ಕೆ ಮುಸ್ಕಿನ ಜೋಳ, ಕ್ಯಾಪ್ಸಿಕಮ್ಮು, ಬೆಲ್ ಪೆಪ್ಪರ್, ಕಲರ್ದೆಲ್ಲ ಬರುತ್ತಲ್ಲ, ಕೆಂಪು ಕಲರು, ಹಳದಿ ಕಲರ್, ಬೆಲ್ ಪೆಪ್ಪರ್ ಅದು ಕೂಡ ಹಾಕ್ಕೋಬೋದು. ಹಿಟ್ಟು ರೆಡಿಯಾಗಿದೆ. ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ಇದು ಹೆಂಚಿಗೆ ಅಂಟ್ಕೊಳ್ಳೋದಿಲ್ಲ, ರವೆನ ಉಪಯೋಗ ಮಾಡಿರೋದ್ರಿಂದ ತೆಳುವಾಗಿ ಬೇಕಾದರೆ ತೆಳುವಾಗೂ ಕೂಡ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ, 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಾಗಿದೆ. ಇವಾಗ ಅವಸರಪಟ್ಟು ಬೇಗನೆ ತಿರುವಾಕೊಳ್ಳೋಕೆ ಹೋಗಬೇಡಿ, ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.